ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿತ್ಯ ಗೌಡ. ಇವತ್ತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ನಾನು ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 9:45 ಆ ಥರ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ನಾವೇನು ಮಾಡೋಣ ಅಂದ್ಕೊಂಡೆ ಅಂದರೆ ಶಾವಿಗೆ ಬಾತ್ ಮಾಡೋಣ ಅಂತ. ಅದು ಒನ್ ಆಫ್ ಮೈ ಫೇವ್ರೇಟ್ ರೆಸಿಪಿ. ನಾನು ತಿಂದು ತುಂಬ ಮನಸ್ಸೇ ಆಯಿತು. ನಮ್ಮನೇಲಿ ಯೂಶ್ವಲಿ ನಮ್ಮಮ್ಮ ಒಂದು ಅಡುಗೆ ಮಾಡುತ್ತೆ, ಅದನ್ನೇ ಯಾವಾಗಲೂ ತಿಂದು ಬೋರ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗೋದು ಲೈಟ್ ಬೀಳ್ತಾ ಇದೆ. ನನ್ನ ತಮ್ಮ ಅದು ಮಾಡ್ತಾ ಇರೋದು ಲೈಟ್ನೆಲ್ಲ. ಸೊ ಇಲ್ಲಿದೆ ನೋಡಿ, ಓಡೋಗ್ಬಿಟ್ರೆ ಇಬ್ಬರೂ. ಇವಾಗ ಇಲ್ಲಿ ರಿಂಗ್ ಲೈಟ್ ಇಟ್ಕೊಂಡಿದ್ದೀನಿ, ನನಗೆ ಕುಕ್ಕಿಂಗಿಗೆ ಇದಾಗಲಿ ಅಂದ್ಬಿಟ್ಟು. ಸೊ ಈಗ ನಾವು ಶಾವಿಗೆ ಬಾತು ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಕ್ವಿಕ್ಕಾಗಿ ಮಾಡೋಣ, ಮಾಡಿಬಿಟ್ಟು ಟೇಸ್ಟ್ ಹೆಂಗಿದೆ ಕೇಳೋಣ. ಓಕೆನಾ? ಓಕೆ, ಸಿಗ್ತೀನಿ. ನೀವು ಇವಾಗ ನೋಡ್ಬೋದು, ನೀರು ಆಲ್ರೆಡಿ ಬಾಯ್ಲ್ ಆಗ್ತಾಯಿದೆ. ಅದು ಒಂದು ಬಬಲ್ಸ್ ಥರ ಕ್ರಿಯೇಟ್ ಆಗ್ತಾಯಿದೆ. ಸೊ ನಮ್ಮನೇಲಿ ಇವಾಗ ನಾವು 5 ಜನ ಇರೋದ್ರಿಂದ ನಾನು ಇಷ್ಟು ಒಂದು ಪ್ಯಾಕೆಟಷ್ಟು ಶಾವಿಗೆ ಹಾಕ್ತಾಯಿದ್ದೀನಿ. ಐ ಥಿಂಕ್ ಇದು 1 kg ಇರಬೇಕು ಅಂದ್ಕೊತೀನಿ. 1 kg ಇದೆ. ಸೊ ಇಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ನಾವು 5 ಜನ ಇರೋದ್ರಿಂದ ನಮ್ಗೆ ಬೇಕಾಗುತ್ತೆ. ಸೊ ಇಷ್ಟು ಹಾಕ್ಬಿಟ್ಟು ಸೊ ಇವಾಗ ಅಷ್ಟೂ ಒಂದು 5 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನಾನು ನೀರು ಕಮ್ಮಿ ಹಾಕ್ಕೊಂಡಿದ್ದೆ ಅನಿಸುತ್ತೆ. ನೀವು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು 1/2 to 1 ಗ್ಲಾಸ್ ಅಷ್ಟು ಹಾಕ್ಕೊಬೇಕು. ಸೊ ಇವಾಗ ಇದು ಬಾಯ್ಲ್ ಆಗ್ತಾಯಿದೆ. ಬಾಯ್ಲ್ ಆಗಿದೆ ಆಲ್ಮೋಸ್ಟು. ಸೊ ಇವಾಗ ಆಫ್ ಮಾಡ್ಕೊಳ್ಳೋಣ. ಇದನ್ನು ಆಫ್ ಮಾಡ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ ಗೈಸ್. ಇವಾಗ ಇನ್ನೊಂದು ಬಾಣಲಿ ಇಟ್ಕೊತಾ ಇದ್ದೀನಿ ನಾನು, ಒಗ್ಗರಣೆ ಹಾಕ್ಕೊಳ್ಳೋದಕ್ಕೋಸ್ಕರ. ಸೊ ಫಸ್ಟು ಒಗ್ಗರಣೆಗೆ ಏನು ಬೇಕು ಅಂದರೆ ಆಯಿಲ್ ಹಾಕ್ಕೊಬೇಕು. ನೀವು ತುಪ್ಪ ಆದರೂ ಹಾಕ್ಕೊಬೋದು, ತುಪ್ಪ ಟೇಸ್ಟ್ ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು. ಸೊ ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ತುಪ್ಪ ಹಾಕ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಅದರಿಂದ ಆಯಿಲ್ ಹಾಕ್ಕೊತಾ ಇದ್ದೀವಿ. ಸೊ ಆಯಿಲ್ ಹಾಕ್ಕೊಂಡಾಯಿತು. ಅಂದರೆ ಇನ್ನೂ ಸ್ವಲ್ಪ ಹಾಕ್ಬೇಕು, ಅದಕ್ಕೆ ಇದ್ರಲ್ಲಿ ಸ್ವಲ್ಪ ಇತ್ತು ಅಂತ ಅಷ್ಟೇ ಹಾಕಿದ್ದು. ಸೊ ಇನ್ನೂ ಸ್ವಲ್ಪ ಒಂದು 4 to 5 ಸ್ಪೂನ್ ಅಷ್ಟು ಆಯಿಲ್ ಬೇಕು ನಮಗೆ. ಸೊ ಆಯಿಲ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಇವಾಗ. ಸೊ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಸ್ವಲ್ಪ ಚಟಾಪಟ ಅನ್ನೋದಕ್ಕೆ ಚಟಾಪಟ ಅಂತ ಕರಿಬೇವು ಹಾಕೋಣ. ಹಾಕೊಂಡು ಸ್ವಲ್ಪ ಫ್ರೈ. ಸ್ವಲ್ಪ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಫಸ್ಟ್ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು 5 ಜನ ಇರೋದು ಸ್ವಲ್ಪ ಜಾಸ್ತಿ ಕಟ್ ಮಾಡಿಬಿಟ್ಟಿದೆ ನಮ್ಮ ಮಮ್ಮಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೇನೆ. ಸೊ ಇವಾಗ ಇದು ನಾವು 5 ಜನ ಇರೋದ್ರಿಂದ ದೊಡ್ಡದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ನಾವು, ಆನಿಯನ್ನು. ಸೊ ಇವಾಗ ನೆಕ್ಸ್ಟು ಟೊಮ್ಯಾಟೊ ಹಾಕ್ತಾಯಿದ್ದೀವಿ ನಾವು. ಟೊಮ್ಯಾಟೊ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು, ನಮ್ಮಮ್ಮ ಕ್ಲೀನಾಗಿ ಕಟ್ ಮಾಡಿಲ್ಲ, 3 ಟೊಮ್ಯಾಟೊ ಹಾಕಿದೆ. ಸೊ ಕ್ಲೀನಾಗಿ ಕಟ್ ಮಾಡಿಲ್ಲ, ಅದು ಹಂಗಂಗೆ ಇದೆ ಶೇಪಲ್ಲಿ. ಇದು ಟೊಮೆಟೊ ಬೇಗ ಕರಗಬೇಕು ಅಂದರೆ ಒಂದು ಟಿಪ್ ಹೇಳ್ಕೊಡ್ತೀನಿ ನಾನು. ಏನಂದರೆ ಪುಡಿ ಉಪ್ಪು ಇರುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಟೇಸ್ಟ್ಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿವ್ರಂತೆ. ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಕರಗುತ್ತೆ. ಸೊ ಇವಾಗ ಟೊಮೆಟೊ ಬೇಗ ಕರಗಲಿ ಅಂದ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇವಾಗ ಲಿಡ್ ಓಪನ್ ಮಾಡೋಣ. ಅದು ಆಲ್ರೆಡಿ ಸ್ವಲ್ಪ ಬಾಯ್ಲ್ ಆಗಿದೆ ಟೊಮೆಟೊ ಎಲ್ಲ ಆಲ್ಮೋಸ್ಟು. ಇವಾಗ ನಾವು ಬಟಾಣಿ ಹಾಕೊಳ್ಳಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೋಬೋದು. ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಇರೋ ಒಣಕಾಳಿತ್ತು, ಅದನ್ನೇನೆ ಬಾಯ್ಲ್ ಮಾಡಿದ್ದೀನಿ. 10 to 12 ವಿಸಲ್ ಹಾಕಿಸಿ ಇವಾಗ ನಾನು ಅದನ್ನೇ ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನಿಮ್ಮ ಹತ್ರ ಏನಾದರೂ ಕ್ಯಾರೆಟ್ಸ್, ಬೀನ್ಸ್ ಆ ಥರ ಏನೋ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಸಂಡೇ ಆಗಿರೋದ್ರಿಂದ ಇನ್ನೂ ಏನು ತರಕಾರಿ ತಂದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಇರೋದ್ರಲ್ಲೇ ಮಾಡ್ಬೋದು, ಅಥವಾ ಏನೋ ಎಕ್ಸ್ಟ್ರಾ ತರಕಾರಿ ಇದ್ದರೂ ಹಾಕ್ಕೊಬೋದು ನಿಮಗೆ. ಈಗ ಓಕೆ, ಇದೆಲ್ಲ ಬಾಯ್ಲ್ ಆಗಿದೆ. ಸೊ ಅದರಿಂದ ನಾನು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ ಅಂದ್ಬಿಟ್ಟು.
ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಧನಿಯಾ ಪೌಡರ್, ನಿಮ್ಮ ಹತ್ರ ಧನಿಯಾ ಪೌಡರ್ ಇದ್ದರೆ ಯೂಸ್ ಮಾಡ್ಕೊಬೋದು, ಜಸ್ಟ್ ಟೇಸ್ಟ್ಗೋಸ್ಕರ ಅಷ್ಟೇ. ಲೈಕ್ 1.5 ಸ್ಪೂನಷ್ಟು ನಾನು ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಲೈಕ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ, ಟೇಸ್ಟ್ ಆಮೇಲೆ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಬೋದು. ಪುಡಿ ಉಪ್ಪಾದರೆ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ 1.5 ಸ್ಪೂನಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಇದ್ದರೆ ನಿಮ್ಮ ಹತ್ರ ಚಿಲ್ಲಿ ಆ್ಯಡ್ ಮಾಡ್ಕೊಬೋದು. ಚಿಲ್ಲಿ ಇಲ್ಲದೆ ಇರೋ ರೀಸನಿಂದ ಲೈಕ್ ನಮ್ಮನೇಲಿ ಚಿಲ್ಲಿ ಜಾಸ್ತಿ ತಿನ್ನಲ್ಲ, ಅದರಿಂದ ನಾವು ಖಾರ ಪುಡಿ ಯೂಸ್ ಮಾಡ್ತಿದ್ದೀನಿ. ಲೈಕ್ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ಆಮೇಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಲೈಕ್ ಮಿಕ್ಸ್ ಮಾಡಿ ಚೆನ್ನಾಗಿ. ಸೊ ನಿಮ್ಗದು ಅವಾಗ ಲೈಕ್ ಒಂದು ಫ್ಲೇವರ್ ಸ್ಮೆಲ್ ಬರಬೇಕು ಸ್ಪೈಸಸ್ದು. ಸೊ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ಸೊ ಇವಾಗ ಇದಾಗಿರೋದ್ರಿಂದ ಲೈಕ್ ನಾನು ಶಾವಿಗೆನೇನು ನಾನು ಬಾಯ್ಲ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ನೋ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಲೈಕ್ ಫುಲ್ ಹಾಕ್ಕೊಬೇಕು, ಸ್ವಲ್ಪನೇ ಹಾಕ್ಕೊಂಡು ನೋಡಿ ನಿಮಗೆ ಮಿಕ್ಸ್ ಮಾಡೋಕ್ಕಾಗುತ್ತಾ ಏನು ಅಂತ. ಕಟ್ ಮಾಡು. ಸೊ ಇವಾಗ ಲೈಕ್ ನಾನು ಮಾಡಿರೋದಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಮಿಕ್ಸ್ ಮಾಡಬೇಕು ಅದನ್ನು. ಈಗ ಫ್ಲೇಮ್ನ ನಾನು ಫುಲ್ ಲೋ ಅಲ್ಲಿ ಇಟ್ಕೊಂಡಿದ್ದೀನಿ, ಸೀದೋಗಬಾರ್ದು ಅಂದ್ಬಿಟ್ಟು. ಸೊ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಅಂದರೆ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ. ಲೈಕ್ ನಾವು 5 ಜನ ಇರೋದ್ರಿಂದ 1 ಪ್ಯಾಕೆಟ್ ಹಾಕಿದ್ದೀನಿ, ಮತ್ತು ಈರುಳ್ಳಿ ಎಲ್ಲ 2 ಅದು ದೊಡ್ಡದು ಹಾಕಿರೋದು. ಸೊ ನಿಮಗೆ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಕ್ವಾಂಟಿಟಿ, ಲೈಕ್ 10 ಮೆಂಬರ್ಸ್ ಇದ್ದರೆ ಲೈಕ್ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ಲೈಕ್ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಕಮ್ಮಿ ಇದ್ದರೆ ಲೈಕ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಮ್ಮದ್ರಲ್ಲಿ ಉಪ್ಪು ಖಾರ ಕಮ್ಮಿ ಇದೆ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ನಾವು ಶಾವಿಗೆ ಬಾಯ್ಲ್ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಅದರಿಂದ ಫಸ್ಟೇ ಜಾಸ್ತಿ ಹಾಕೋಬಿಡ್ಬೇಡಿ. ನೀವು ನೋಡಿಕೊಂಡು ಆಮೇಲೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಲೈಕ್ ಉಪ್ಪಿಡ್ತಾರಲ್ಲ ಇದು, ಸೊ ಇದಕ್ಕೆ ಹಂಗೆ ಆ್ಯಡ್ ಮಾಡ್ಕೊಬೋದು. ನಾನು ಇವಾಗ 1.5 ಸ್ಪೂನಷ್ಟು ಹಾಕಿದ್ದೀನಿ ಖಾರ ಪುಡಿ. ಸೊ ಇವಾಗ ಲೈಕ್ ನಾನು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ ನಮ್ಮದು, ಆಲ್ಮೋಸ್ಟ್ ಆಗಿದೆ ಇದು. ಲೈಕ್ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಲೈಕ್ ಲಾಸ್ಟಲ್ಲಿ ನಿಮಗೆ ಲೈಕ್ ಕೊತ್ತಂಬರಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಲೈಕ್ ಬಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬೇಕು ಅಂದರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಬೇಕು. ನಿಂಬೆಹಣ್ಣಿಂದು ಹುಳಿ ಬಂದುಬಿಟ್ಟು ರಸನ. ಸೊ ನಾನಿವಾಗ ನೆಕ್ಸ್ಟು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಒಂದು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೇಸ್ಟ್ ಚೆನ್ನಾಗಿ ಬೇಕು ಅಂದರೆ ನಿಮ್ಗೆ ಆ್ಯಡ್ ಮಾಡ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಸೊ ಇವಾಗ ಆಗಿದೆ ನಮ್ಮದು. ಏನಿದು ಇವಾಗ ಲೈಕ್ ನಾನು ಕಮ್ಮಿ ಸ್ಟವಲ್ಲಿ ಇಟ್ಕೊಂಡು ಶಾವಿಗೆ ಹಾಕೋಬೇಕಾದ್ರಿಂದನೂ ಕಮ್ಮಿಲೇ ಇಟ್ಕೊಂಡಿದ್ದೀನಿ, ಬಿಕಾಸ್ ಶಾವಿಗೆ ಎಲ್ಲ ಆವಾಗಲೇ ಬಾಯ್ಲ್ ಆಗಿತ್ತು. ಇವಾಗ ಬಾಯ್ಲ್ ಮಾಡೋ ಅವಶ್ಯಕತೆ ಇದೆ. ಜಸ್ಟ್ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ಕೊತ್ತಂಬರಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಆಪ್ಷನಲ್ಲು. ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದು ಅಷ್ಟೇನೆ. ಸೊ ಇವಾಗ ಆಗಿದೆ. ಲೈಕ್ ಲಿಡ್ ಆಫ್ ಮಾಡೋಣ. ಸೊ ಇವಾಗ ಗೈಸ್ ಹಾಕ್ಕೊಂಡೋಗಿ ನಮ್ಮ ಅಮ್ಮಂಗೆ ಟೇಸ್ಟ್ ಹೆಂಗಿದೆ ಅಂತ ಕೊಡೋಣ. ಸೊ ಸೂಪರಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನಂಗೆ ಸ್ಮೆಲ್ಲಲ್ಲೇನೆ. ಇವಾಗ ಲೈಕ್ ಇಷ್ಟು ಹಾಕ್ಕೊಂಡು ಹೋಗೋಣ. ಸೊ ಗೈಸ್ ಬನ್ನಿ ಇವಾಗ ನಮ್ಮ ಅಮ್ಮಂಗೆ ಕೊಟ್ಟು ಕೇಳೋಣ ಏನು ಅಂತ. ಮಮ್ಮಿ ಶಾವಿಗೆ ಬಾತ್ ಟೇಸ್ಟ್ ಹೆಂಗಿದೆ ಇದು? ಏನು ಮಿಸ್ಟೇಕ್ ಐತೆ ಏನು? ಎಲ್ಲ ಕರೆಕ್ಟಾಗೈತೆ, ಎಲ್ಲ ಪರ್ಫೆಕ್ಟ್. ನೆಕ್ಸ್ಟ್ ನೀವು ಹಿಂಗೆ ಮಾಡಿಬಿಟ್ಟು ನಿಮ್ಮ ಅಮ್ಮಂಗೆ ಕೊಡ್ರಿ, ಕನ್ವಿನ್ಸ್ ಆಗ್ತದೆ. ನೀವೇನಾದರೂ ಲೈಕ್ ಏನು ಕಲರ್ ಒಪ್ಪಿಸ್ಬೇಕು ಹಂಗೆ ಹಿಂಗೆ ಅಂದರೆ ನಂತರ ಅವ್ರು ಶಾವಿಗೆ ಬಾತ್ ಮಾಡ್ಕೊಡ್ತೀವಿ. ಟೈಮಲ್ಲಿ ಅವಳು ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದಾಗ ನಾನು ತಿಂದಿಲ್ಲ ನೆನಪಿಲ್ಲ, ಬಟ್ ಮಾಡಿದ್ದು. ಇದು 2ನೇ ಟೈಮ್ ಅವಳು ಮಾಡ್ತಾ ಇರೋದು. ಇದು ಪರ್ಫೆಕ್ಟ್ ಆಗೈತೆ, ಕರೆಕ್ಟ್ ಆಗೈತೆ. ಸೊ ಗೈಸ್ ನೀವು ಹಿಂಗೇನೆ ನಿಮ್ಮ ಅಪ್ಪ ಹೆಂಗೆ ಮಾಡ್ತಾಳೋ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗೈತೆ. ಟ್ರಿಪ್ಪಿಗೆ ಏನಾದರೂ ಹೋಗ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಕು, ಕಾಸು ಕೊಡಬೇಕು ಅಂದರೆ ನೀವು ಹಿಂಗೆ ಶಾವಿಗೆ ಬಾತ್ ಮಾಡಿಬಿಟ್ಟು ಇದೇ ಥರನೇ ನಾನು ಮಾಡಿದ ಥರನೇ ಮಾಡಿಬಿಟ್ಟು ನಿಮ್ಮ ಪೇರೆಂಟ್ಸಿಗೆ ಕೊಡಿ, ಕನ್ವಿನ್ಸ್ ಆಗಿಬಿಡ್ತಾರೆ. ಹಂಗೇನೆ ಪುಸಿ ಹೊಡೆದ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಬೋದು. ಚಾನಲ್ ಆ್ಯಂಡ್ ಎಲ್ಲರೂ ಲೈಕ್ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ನೋಡಿದ್ದೆ. ನಾನು 10 ಸಬ್ಸ್ಕ್ರೈಬರ್ ಇತ್ತು. ನನ್ನ ಇಂಟ್ರೊಡಕ್ಷನ್ ಬ್ಲಾಗಲ್ಲೇ ಆಲ್ರೆಡಿ 17 ಸಬ್ಸ್ಕ್ರೈಬರ್ವರೆಗೂ ಬಂದಿದೆ.
ವ್ಯೂಸ್ ಹೋಗ್ತಾ ಇದೆ, ಲೈಕ್ಸು ಎಲ್ಲ ಬರ್ತಾ ಇದೆ, ಬಟ್ ಅದು ಸಬ್ಸ್ಕ್ರೈಬ್ ಯಾರೂ ಮಾಡ್ತಾ ಇಲ್ಲ. 140 200 ಅಲ್ಲಿವರೆಗೂ ವ್ಯೂಸ್ ಹೋಗಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ತಿದ್ಕೊತೀನಿ. ಮತ್ತು ನಿಮಗೆ ಏನಾದರೂ ನಂದು ಯಾವ ಥರ ವ್ಲಾಗ್ ಬೇಕು ಅಂತ ಬೇಕಿದ್ರೆ ಅದನ್ನು ಹೇಳಿ, ನಾನು ಅದೇ ಥರನೇ ಮಾಡ್ತೀನಿ ಕೂಡ. 1 day 2 day ಟೈಮ್ ಲೇಟ್ ಆದ್ರೂ ಅಟ್ಲೀಸ್ಟ್ ನನ್ನ ಹತ್ರ ಹೇಳಿದ್ದನ್ನ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಅವಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಸಂಡೇ ಸ್ಪೆಷಲ್ ಮಾರ್ನಿಂಗ್ ಟಿಫನ್ ಆಗಿತ್ತು. ಆ್ಯಂಡ್ ನಾನು ಹೋಗ್ತಾ ಇರಿ.